ಹಾಗಾಗಿ ಈ ಮುಖಾಂತರ ಸರ್ಕಾರಕ್ಕೆ ಹೆಚ್ಚಿಸ್ತಾ ಇದ್ದೇವೆ. 5ನೇ ತಾರೀಕು ಒಳಗಡೆ ಈ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಅಂತಂದ್ರೆ 5ನೇ ತಾರೀಕಿಂದ ಸಾಲಗಾರ ಹೇಳ್ತಿದ್ದ ಸಿಜೆಪಿ ಅನ್ನುವಂಥದ್ದು ನಮ್ಮ ಕೃಷಿ ವಿದ್ಯಾರ್ಥಿಗಳೇನಾದ್ರೂ ಇಡೀ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಆಫೀಸರ್ಗಳನ್ನ ಬೀಗ ಹಾಕಿಬಿಟ್ರೆ 50% ಜನ ಕೃಷಿ ಮೇಲೆ ಇದಾಗಿರೋದು, ಡಿಪೆಂಡ್ ಆಗಿರೋದು. ನಿಮ್ಮ ಬದುಕು ಏನಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ಸಿಜೆಪಿ ಅಲ್ಲ, ಇನ್ನೊಂದರ ತೋರಿಸ್ತೀವಿ. ಆಮೇಲೆ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ, ದಯವಿಟ್ಟು ಎಚ್ಚರಾಗಿ. ಇಲ್ಲ ಅಂತಂದ್ರೆ ನಾವು ಟ್ರೈ ಮಾಡೋದಕ್ಕೆ ರೆಡಿ ಆಗಿದ್ದೇವೆ. ನಮಸ್ಕಾರ ಸರ್. ಈ ಎಲ್ಲ ವಿದ್ಯಾರ್ಥಿಗಳು ಯಾವ ಕಾಲೇಜು ಯಾವ ವಿಶ್ವವಿದ್ಯಾಲಯದಿಂದ ಬಂದಿದ್ದಾರೆ ಅಲ್ಲೇ ನಾನು ಪ್ರಾಧ್ಯಾಪಕನಾಗಿರುವಂಥದ್ದು. ಇದರಲ್ಲಿ ಕೆಲವರಿಗೆ ನಾನು ಪಾಠ ಮಾಡಿರ್ಬೋದು. ಇದು ಕರ್ನಾಟಕದ ಕೃಷಿ ಮತ್ತು ಸಂಬಂಧಿಸಿದ ವಿಶ್ವವಿದ್ಯಾಲಯಗಳಿಗೆ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾನು ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿದ್ದೆ. ಡಾಕ್ಟರ್ ನಾರಾಯಣ ಸ್ವಾಮಿಯವರು ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಡೀನ್ ಆಗಿದ್ದಂಥ ಮೊಟ್ಟ ಮೊದಲಿಗೆ ನಾನು ನಂದೀಶ್ ಅವರಿದ್ದಾರೆ, ನವೀನು, ರೇಷ್ಮಾ, ಇವರು ಎಲ್ಲರೂ ಕೂಡ ಯಾರೋ ಪ್ರಶ್ನೆ ಇಟ್ಟಿದ್ರು. ಜೆನ್ಸಿನೇ ಇವರು ಮೂಲತಃ ಗ್ರಾಮೀಣ ಪ್ರದೇಶವನ್ನು ಪ್ರತಿನಿಧಿಸತಕ್ಕಂಥ ನವ ಯುವ ಜನಾಂಗ, ಗ್ರಾಮೀಣ ಕೃಷಿ. ಈ ಒಂದು ಸಭೆಗೆ ಬರೀದೇ ನಮ್ಮಂತ ನಿವೃತ್ತ ಪ್ರಾಧ್ಯಾಪಕರು ಮಾತ್ರ ಅಂತಲ್ಲ, ಶ್ರೀಯುತ ಗೋಪಾಲ್ ಅವರು ಬಂದಿದ್ದಾರೆ. ಗೋಪಾಲ್ ಅವರು ಕರ್ನಾಟಕ ರಾಜ್ಯ ರೈತರ ಸಂಘದ ಕಾರ್ಯದರ್ಶಿಗಳು. ಹಲವಾರು ಜನರ ಬೆಂಬಲ ಕೊಡಿದ್ದಾರೆ. ಸ್ವಲ್ಪ ಗಡಿಬಿಡಿ ಆಯಿತು, ಹಾಗಾಗಿ ಎಲ್ಲರ ಬೆಂಬಲ ಕೊಡಿದ್ದಾರೆ. ವಿವಿಧ ಸಂಘಟನೆಗಳು, ರೈತಪರ ಸಂಘಟನೆಗಳು, ಗ್ರಾಮೀಣ ಅಭಿವೃದ್ಧಿಗೆ ಗ್ರಾಮೀಣ ಎಲ್ಲರೂ ಬೆಂಬಲ ಕೊಡಿದ್ದಾರೆ. ಸ್ನೇಹಿತರೆ, ನಿಮ್ಮ 5ನೇ ತಾರೀಕಿಗೆ ಖಂಡಿತವಾಗಿ ನ್ಯಾಯಯುತವಾದಂತಹ ಒಂದು ಬೇಡಿಕೆ ಖಂಡಿತವಾಗೂ ಅದಕ್ಕೆ ಅವಕಾಶ ಕೊಟ್ಟೇ ಕೊಡಿಸ್ತಾರೆ. ಗೋಪಾಲ್ ಅವರು ಹಲವಾರು ವಿಚಾರಗಳು ಇಟ್ಟಿದ್ದಾರೆ. ಆದರೆ ಮುಖ್ಯ ಪ್ರಶ್ನೆ ಅನ್ನುವಂಥದ್ದು ದೆಹಲಿಯ ಹೋರಾಟ ಇದೆಯಲ್ಲ, ದೆಹಲಿಯ ಹೋರಾಟ ನೀಟು ಮತ್ತು ದೊಡ್ಡ ಮಟ್ಟದ ಹುದ್ದೆಗಳಿಗೆ ಆಯ್ಕೆಯಲ್ಲಾದಂತಹ ಭ್ರಷ್ಟತೆ, ಅವ್ಯವಹಾರಕ್ಕಾಗಿ ಸಂಬಂಧಪಟ್ಟಂತ ವಿಚಾರ. ಆದರೆ ಇಲ್ಲಿ ರೈತರ ಗ್ರಾಮೀಣ ಬದುಕಿಗೆ ಸಂಬಂಧಪಟ್ಟಂತ ಕೃಷಿ ವಿಜ್ಞಾನಿಗಳ, ಕೃಷಿ ವಿದ್ಯಾರ್ಥಿಗಳ ನೌಕರಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಇದು ಅಷ್ಟೇ ಮುಖ್ಯವಾದಂತಹ ಪ್ರಶ್ನೆ. ಅದಕ್ಕೂ ಇದಕ್ಕೂ ನೇರವಾದ ಸಂಬಂಧ ಇದೆ. ದೆಹಲಿಯ ಹೋರಾಟ ಆ ಒಂದು ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತ, ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಉದ್ಯೋಗಕ್ಕೆ ಸಂಬಂಧಪಟ್ಟ ದೊಡ್ಡ ಮಟ್ಟದ ಪರೀಕ್ಷೆಗೆ ಸಂಬಂಧಪಟ್ಟ ಕಾಲದಲ್ಲಿ ಇಲ್ಲಿ ಕೃಷಿ ಇಲಾಖೆಯ ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು, ಅದಕ್ಕೂ ನೇರವ ಸಂಬಂಧ ಬೇರೆಲ್ಲ. ಅದಕ್ಕೂ ಮುಖ್ಯವಾಗಿ ಕಳೆದ 1 ತಿಂಗಳಿಂದ ನಾವು ನಮ್ಮಂತ ನಿವೃತ್ತ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯಗಳಿಂದ ಮತ್ತು ಸಂಬಂಧಿತ ವಿಶ್ವವಿದ್ಯಾಲಯಗಳ ನಿವೃತ್ತ ಪ್ರಾಧ್ಯಾಪಕರುಗಳು, ಕುಲಪತಿಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರೆಲ್ಲ ಮತ್ತೊಂದು ಮನವಿ ಕೊಟ್ಟಿದ್ವಿ. ಅದು ಮುಖ್ಯವಾದ ವಿಚಾರ. ನಾವೊಂದು ವೇದಿಕೆಯನ್ನು ಮಾಡ್ಕೊಂಡಿದ್ವಿ. ನಿವೃತ್ತ ಕುಲಪತಿಗಳು, ಪ್ರಾಧ್ಯಾಪಕರು, ವಿಜ್ಞಾನಿಗಳ ಒಂದು ವೇದಿಕೆ ಮೂಲಕ ಕೃಷಿ ಮತ್ತು ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ವಚ್ಛತೆ ಇಲ್ಲ. ಕುಲಪತಿಗಳ ಆಯ್ಕೆಯಿಂದ ಹಿಡಿದು ಎಲ್ಲ ಮಟ್ಟದಲ್ಲೂ ಕೂಡ ಅವ್ಯವಹಾರ, ಭ್ರಷ್ಟತೆ. ಕುಲಪತಿಗಳ ಆಯ್ಕೆಯಿಂದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, 6 ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ. ಕೃಷಿ ಮತ್ತು ಸಂಬಂಧಿತ ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಬಂದಿದೆ, ರಾಯಚೂರಲ್ಲಿ ಬಂದಿದೆ, ಧಾರವಾಡದಲ್ಲಿ ಬಂದಿದೆ, ಮಂಡ್ಯದಲ್ಲಿ ಬಂದಿದೆ, ಶಿವಮೊಗ್ಗದಲ್ಲಿ ಬಂದಿದೆ. ಜೊತೆಗೆ ಕೃಷಿ ಸಂಬಂಧಪಟ್ಟಂತ ಕೃಷಿ ವೈದ್ಯಕೀಯ ವಿಶ್ವವಿದ್ಯಾಲಯ ಇದೆ. ಮತ್ತೊಂದು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಈ 6 ವಿಶ್ವವಿದ್ಯಾಲಯಗಳ ಪೈಕಿ 3 ಕುಲಪತಿಗಳು, 3 ವಿಶ್ವವಿದ್ಯಾಲಯದ ಕುಲಪತಿಗಳು ಬೆಂಗಳೂರು, ಮಂಡ್ಯ ಮತ್ತು ಈಗ ತಾನೇ ಆಗಿರತಕ್ಕಂಥ ಧಾರವಾಡ ಕುಲಪತಿಗಳ ಮೇಲೆ ಗಂಭೀರವಾದಂತಹ ಲೋಕಾಯುಕ್ತವಾದಂತಹ ಆಪಾದನೆಗಳಿದೆ.